ಮಧುಗಿರಿ ತಾಲೂಕಿನ ಸಿಂಗನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅಡವಿನಾಗೇನಹಳ್ಳಿ ಗ್ರಾಮದಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ, ಸುಮಾರು 7 ತಿಂಗಳಿನಿಂದ ಕುಡಿಯುವ ನೀರಿಗಾಗಿ ಸಾರ್ವಜನಿಕರ ಪರದಾಟ, ಕೇಳೋರಿಲ್ಲ ಇವರ ಗೋಳು, ಕಂಡು ಕಾಣದಂತಿರುವ ಜನಪ್ರತಿನಿಧಿಗಳು ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು. ವರದಿಗಾರರು ಕಾರ್ತಿಕ್ ಎಚ್.ಎನ್. ಮಧುಗಿರಿ. ಕ್ಷಣ ಕ್ಷಣ ಸುದ್ದಿಗಾಗಿ ವೀಕ್ಷಿಸಿ ನಮ್ಮ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ಹೇಳಿದರೆ ಇವತ್ತು ಮಾಡ್ತೀವಿ ನಾಳೆ ಮಾಡ್ತೀವಿ ಅಂತ ಹೇಳ್ತಾನೆ ಇದ್ದಾರೆ. 3 ಗಂಟೆ ಆಗೈತೆ. ಹಾಗಾಗಿ ನಾವು ಇಲ್ಲೇ ಸ್ಟವ್ ಹಚ್ಕೊಂಡು ಇಲ್ಲೇ ಅಡುಗೆ ಮಾಡ್ಕೊಂಡು ಕೂತಿದ್ದೀವಿ. ಆದರೂ ಇಲ್ಲೇವರೆಗೂ ಒಬ್ಬರಾದ್ರೂ ಸ್ಪಂದಿಸಿಲ್ಲ, ಒಬ್ಬರು ಬಂದಿಲ್ಲ. PDO ಸಮೇತ ಯಾರು ಸಮೇತ ಇಂಥ ಜನಪ್ರತಿನಿಧಿಗಳಿಗೆ ಇಂಥದ್ದು ಬೇಕಾ ನಮಗೆ? PDO ಯಾವತ್ತು ನಮ್ಮ ಕಷ್ಟಗಳು ಇದು ಮಾಡೋದು? ಬೆಳಗ್ಗೆಯಿಂದನೂ ಕೇಳ್ತಾ ಇದ್ದೀವಿ, ಒಬ್ಬರು ಸಮೇತ ಇಲ್ಲಿಲ್ಲ, ಒಬ್ಬ ಅಧಿಕಾರಿ ಇಲ್ಲ, ಯಾರು ಸಮೇತ ನಮಗೆ ಯಾರು ರೆಸ್ಪಾನ್ಸಿಬಲ್ ಕೊಡ್ತಾ ಇಲ್ಲ. ಈ ಕೂಡಲೇ ಮಾಡಿದರೆ ನಾವು ತಹಸೀಲ್ದಾರ್ಗೆ ನಾಳೆ ಮನವಿ ಕೊಡ್ತೀವಿ, ಇಲ್ಲ ಅಂದ್ರೆ ತಾಲೂಕು ಆಫೀಸ್ ಹತ್ರ ಪ್ರತಿಭಟನೆ ಕುತ್ಕೊಂತೀವಿ. ಬೆಳಗ್ಗೆ 10 ಗಂಟೆಯಿಂದ ಸಿಂಗನಹಳ್ಳಿ ಗ್ರಾಮ ಪಂಚಾಯತಿ ಹತ್ರ ಎಲ್ಲ ಊರಿನ ಪ್ರಮುಖರು ಸಮೇತ ಊಟ ಸಮೇತ ಇಲ್ಲದೆ ಎಲ್ಲ ಬಂದು ಧರಣಿ ಕುತ್ಕೊಂಡು ನೀರು ಬೇಕು ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ PDO ಆಗಲಿ, ಒಬ್ಬ ಅಧ್ಯಕ್ಷರಾಗಲಿ, ಇನ್ನೊಬ್ಬ PWO ಆಫೀಸರ್ಗೆ ಎಲ್ಲರಿಗೂ ಫೋನ್ ಮಾಡಿದ್ರು ಸಮೇತ ಎಲ್ಲ ಉಡಾಪೆ ಉತ್ತರ ಕೊಡ್ತಾರೆ ಹೊರತು ಅಡವಿನಾಗೇನಹಳ್ಳಿಯಲ್ಲಿ 6 ತಿಂಗಳಿಂದ ನೀರಿಲ್ಲ. ಎಲ್ಲ ಜನ ವಯಸ್ಸಾದವರು, ಮಕ್ಕಳು, ಸ್ಕೂಲ್ ಮಕ್ಕಳು ಎಲ್ಲರೂ ಸೇರಿ ಹುಷಾರಿಲ್ದ ಮಲ್ಕೊಂಡು ಜ್ವರ, ಕೆಮ್ಮು, ನೆಗಡಿ ಇದು ಮಾಡ್ತಾ ಇದೆ. ಎಷ್ಟೇ ಸಾರಿ PDOಗೆ ಗ್ರಾಮಸ್ಥರು ಹಾಗೂ ಮೆಂಬರ್ಗಳು ಬಂದು ಲೆಟ್ರೇಷನ್ ಕೊಟ್ಟಾರೆ, ಹೇಳಿದ್ದಾರೆ ಇವತ್ತು ಮಾಡ್ತೀವಿ ನಾಳೆ ಮಾಡ್ತೀವಿ ಅಂತ ಹೇಳ್ತಾನೆ ಇದ್ದಾರೆ. 3 ಗಂಟೆ ಆಗೈತೆ. ಹಾಗಾಗಿ ನಾವು ಇಲ್ಲೇ ಸ್ಟವ್ ಹಚ್ಕೊಂಡು ಇಲ್ಲೇ ಅಡುಗೆ ಮಾಡ್ಕೊಂಡು ಕೂತಿದ್ದೀವಿ. ಆದರೂ ಇಲ್ಲೇವರೆಗೂ ಒಬ್ಬರಾದ್ರೂ ಸ್ಪಂದಿಸಿಲ್ಲ, ಒಬ್ಬರು ಬಂದಿಲ್ಲ. PDO ಸಮೇತ ಯಾರು ಸಮೇತ ಇಂಥ ಜನಪ್ರತಿನಿಧಿಗಳಿಗೆ ಇಂಥದ್ದು ಬೇಕಾ ನಮಗೆ? PDO ಯಾವತ್ತು ನಮ್ಮ ಕಷ್ಟಗಳು ಇದು ಮಾಡೋದು? ಬೆಳಗ್ಗೆಯಿಂದನೂ ಕೇಳ್ತಾ ಇದ್ದೀವಿ, ಒಬ್ಬರು ಸಮೇತ ಇಲ್ಲಿಲ್ಲ, ಒಬ್ಬ ಅಧಿಕಾರಿ ಇಲ್ಲ, ಯಾರು ಸಮೇತ ನಮಗೆ ಯಾರು ರೆಸ್ಪಾನ್ಸಿಬಲ್ ಕೊಡ್ತಾ ಇಲ್ಲ. ಈ ಕೂಡಲೇ ಮಾಡಿದರೆ ನಾವು ತಹಸೀಲ್ದಾರ್ಗೆ ನಾಳೆ ಮನವಿ ಕೊಡ್ತೀವಿ, ಇಲ್ಲ ಅಂದ್ರೆ ತಾಲೂಕು ಆಫೀಸ್ ಹತ್ರ ಪ್ರತಿಭಟನೆ ಕುತ್ಕೊಂತೀವಿ.